ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ಎಸ್. ಸರ್ಕಾರಿ ಪ್ರೌಢಶಾಲೆ ಚಿಕ್ಕನಾಯಕನಹಳ್ಳಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 2025-26ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಸುಮಾರು 142 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು, ಅದರಲ್ಲಿ 141 ಜನ ಉತ್ತೀರ್ಣರಾಗಿರ್ತಾರೆ. ಸುಮಾರು ಶಾಲೆಯ ಫಲಿತಾಂಶ 99.2% ಅಷ್ಟು ಇದೆ. 2 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ ಅಂದರೆ ಫಸ್ಟ್ ಕ್ಲಾಸಲ್ಲಿ 73 ಜನ ಪಾಸಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು, ಅವರ ಪರಿಶ್ರಮ ಹಾಗೆ ಟೀಮ್ ವರ್ಕ್ ಕಾರಣ ಆಗಿದೆ. ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಅಡಿಗೆಯವರು ಸಹ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ SDMC ಅಧ್ಯಕ್ಷರು ಹಾಗೂ ಸದಸ್ಯರು, ಇವರ ಎಲ್ಲರ ಒಂದು ಸಹಕಾರ ಸಹ ಅತ್ಯಮೂಲ್ಯ. ಅವರು ಸಹ ವಿದ್ಯಾರ್ಥಿಗಳು ಯಾರಾದರೂ ಫೇಲ್ ಆಗೋ ಹಾಗಿದ್ರೆ ಅಥವಾ ಚೆನ್ನಾಗಿ ಓದಿಲ್ಲ ಅಂತ ಹೇಳಿದರೆ ಪ್ರತಿ ಮನೆಗೂ ಎಲ್ಲ ಶಿಕ್ಷಕರ ತಂಡ ಮತ್ತು SDMC ಅಧ್ಯಕ್ಷರು ಸದಸ್ಯರು ಸಹ ಎಲ್ಲ ಪೋಷಕರ ಮನೆಗೆ ಭೇಟಿ ನೀಡಿ ಅಲ್ಲಿ ಅವರನ್ನು ಹೇಗೆ ಓದಿಸ್ಬೇಕು, ಹೇಗೆ ಅವರನ್ನು ಮಕ್ಕಳನ್ನು ಪಾಸ್ ಆಗಲಿಕ್ಕೆ ಹೇಗೆ ಓದಿಸ್ಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ಬರ್ತಾ ಇದ್ವು. ಇವೆಲ್ಲ ಕಾರಣ ನಮ್ಮ ಶಾಲೆಯ ಫಲಿತಾಂಶ ಇಷ್ಟು ಒಂದು 99.2 ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ವರ್ಷ ವಚನ ಅನ್ನೋ ಒಬ್ಬ ವಿದ್ಯಾರ್ಥಿ, 10ನೇ ತರಗತಿ ವಿದ್ಯಾರ್ಥಿ 621 ಅಂಕಗಳನ್ನು ಗಳಿಸಿ ಸರ್ಕಾರಿ ಶಾಲೆಗಳಲ್ಲೇ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾಳೆ. ಅದು ನಮ್ಮ ಶಾಲೆಗೆ ಮತ್ತು ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಇಷ್ಟಕ್ಕೆಲ್ಲ ಸಹಕಾರ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಕಾಂತರಾಜು ಸರ್ ಅವರು. ಹಾಗೆ ಇದಕ್ಕೆ ಪ್ರೋತ್ಸಾಹವಾಗಿ ಸುರೇಶ್ ಬಾಬು ಸರ್ ಅವರು ನಮ್ಮ ಬೆನ್ನ ಹಿಂದೆ ನಿಂತು ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಅವರೆಲ್ಲರಿಗೂ ಶಾಲೆ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹಿಂದಿ ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಈ ಸಲ ನಮ್ಮ ಶಾಲೆಗೆ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶ ಬಂದಿರೋದು ಬಹಳ ಒಂದು ಸಂತೋಷದ ಸಂಗತಿ. ಮತ್ತು ಈಗ ವಚನ ಅನ್ನೋ ವಿದ್ಯಾರ್ಥಿ ಮೊದಲು 600 ಅಂಕಗಳನ್ನು ಮೊದಲನೇ ಎಕ್ಸಾಮ್ನಲ್ಲಿ ತೊಗೊಂಡಿದ್ಲು. ಆದರೆ ಅವಳು ಮೊದಲಿನಿಂದಲೂ ಸಹ ತಾಲೂಕಲ್ಲಿ ಟಾಪರ್ ಆಗಿ ಗುರುತಿಸ್ಕೊಂಡಿದ್ಲು. ಇಲ್ಲಿ ಪ್ರೇರಣಾ ಶಿಬಿರ ಅಂತ ಹೇಳಿಬಿಟ್ಟು ಟಾಪರ್ ಸುರೇಶ್ ಸರ್ ಮತ್ತು ಕಾಂತರಾಜು ಸರ್ ಮತ್ತು ಟೀಚರ್ಸು, ಸೆಲೆಕ್ಟೆಡ್ ಟೀಚರ್ಸ್ ಎಲ್ಲ ಏನು ಮಾಡಿದರು, ಆ ಒಂದು 600 ಮೇಲೆ ಅಂಕ ತೆಗೆಯುವಂತಹ ಮಕ್ಕಳನ್ನು ಇಡೀ ತಾಲೂಕಲ್ಲಿ ಗುರುತಿಸಿ ಅವ್ರಿಗೆ ವಿಶೇಷವಾದಂತಹ ಒಂದು ತರಬೇತಿಯನ್ನು ನೀಡಲಾಗ್ತಾಯಿತ್ತು ಪ್ರತಿ ಸ್ಯಾಟರ್ಡೆ ಮತ್ತು ಸಂಡೇ. ಹಾಗೆಯೇ ಅವಳು ಮೊದಲ ಒಂದು ಇದರಲ್ಲಿ ಏನಾಯಿತು, 600 ಅಂಕಗಳನ್ನು ತೆಗೆದ್ಲು. ಆದರೆ ಅವಳಿಗೆ ಅದು ಅವಳೇ ಅದನ್ನು ಅಕ್ಸೆಪ್ಟ್ ಮಾಡೋ ಸ್ಟೇಜಲ್ಲಿ ಇರಲಿಲ್ಲ. ಯಾಕೆಂದರೆ ಅವಳ ಸಾಮರ್ಥ್ಯ ಅವಳಿಗೆ ಗೊತ್ತಿತ್ತು, ನಾನು ಎಷ್ಟು ತೆಗಿಬಲ್ಲೆ ಅನ್ನೋದು. ಮತ್ತು ಅವಳು 2ನೇ ಒಂದು ಎಕ್ಸಾಮನ್ನು ಅವಳು ಅಟೆಂಡ್ ಮಾಡಿ 6 ಸಬ್ಜೆಕ್ಟನ್ನು, ಒಂದಲ್ಲ 6 ಸಬ್ಜೆಕ್ಟನ್ನು ಅವಳು ಮತ್ತೆ ಎಕ್ಸಾಮನ್ನು ಬರೆದು ಮೊದಲು 600 ಅಂಕಗಳನ್ನು ತೆಗೆದಿದ್ಲು. ಮತ್ತು ಈಗ 621 ಅಂಕಗಳನ್ನು ತೆಗೆಯುವ ಮೂಲಕ ಒಂದು ತಾಲೂಕಿಗೆ ಒಂದು ಅತ್ಯುತ್ತಮವಾದಂತಹ ಶ್ರೇಣಿಯನ್ನು ಪಡೆದಿದ್ದಾಳೆ. ಹಾಗೆಯೇ ಅವಳ ಜೊತೆಯಲ್ಲೇ ಇನ್ನೂ ಒಂದು 2 ಮಕ್ಕಳು, ಅಂದರೆ ಪೂರ್ವಿಕಾ ಮತ್ತು ಮೋನಿಶಾ ಅಂತ ಹೇಳ್ಬಿಟ್ಟು ಅವರು ಸಹ 570, 576, 80 ಈ ಥರ ತೆಗೆದಿದ್ರು. ಅವರು ಸಹ ಅಂದರೆ ಅವ್ರಿಗೇನೆ ನನ್ನ ಅಂಕ ಇಷ್ಟಲ್ಲ, ನನ್ನಲ್ಲಿ ಇನ್ನೂ ಸಾಮರ್ಥ್ಯ ಇದೆ, ನಾನು ಇನ್ನೂ ಪಡಿಬಲ್ಲೆ ಅನ್ನೋ ಒಂದು ಇದ್ರ ಧೈರ್ಯದಲ್ಲಿ ಅವರು ಮತ್ತೆ ಎಕ್ಸಾಮ್ಗಳನ್ನು ತಗೊಂಡು ಮತ್ತೆ 2ನೇ ಎಕ್ಸಾಮ್ನಲ್ಲಿ ಮೋನಿಶಾ ಅನ್ನೋಳು 615 ಅಂಕಗಳನ್ನು ಗಳಿಸಿದ್ದಾಳೆ. ಮತ್ತು ಪೂರ್ವಿಕಾ ಅನ್ನೋ ಮಗು 611 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ಮೊದಲು 3 ಇದ್ವು ನಮ್ಮಲ್ಲಿ 600ಕ್ಕೆ ಹೆಚ್ಚು. ಈಗ ಒಟ್ಟು 5 ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು. ನಮ್ಮ ಶಾಲೆ ಈಗ PM ಶ್ರೀ ಶಾಲೆಯಾಗಿ ಕನ್ವರ್ಟ್ ಆಗಿದೆ. ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದ ಎಲ್ಲ ಮಕ್ಕಳುಗಳು, ಎಲ್ಲ ಶಿಕ್ಷಕರುಗಳು ಎಲ್ಲ ಉನ್ನತವಾದ ವ್ಯಾಸಂಗವನ್ನು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದಾರೆ. ಎಲ್ಲ ಶಾಲೆಗಳಿಗಿಂತ ಇವತ್ತು ನಮ್ಮ ತಾಲೂಕಿನಲ್ಲಿ 3ನೇ ಸ್ಥಾನವನ್ನು ನಮ್ಮ ಸರ್ಕಾರಿ ಶಾಲೆ ಪಡೆದಿದೆ. ಅದರಲ್ಲಿ ವಚನ ಮತ್ತು ಸುಹಾಸ್ ಮತ್ತು ಪೂರ್ವಿಕಾ ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು, ಬೊಮ್ಮಲಿಂಗ ಸ್ವಾಮಿ ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮ ತಾಲೂಕಿಗೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಮತ್ತು ಈಗ ಪುನಃ ಉಚಿತವಾದ ಎಕ್ಸಾಮ್ನಲ್ಲಿ ವಚನ ಅನ್ನೋ ಮಗು ನಮ್ಮ ತಾಲೂಕು ಮಟ್ಟದಿಂದ ಡಿಸ್ಟಿಕ್ಕಿಗೆ ಟಾಪರ್ ಆಗಿ ಬಂದಿದೆ. ಅದರಿಂದ ಸರ್ಕಾರದ ಶಾಲೆಯಲ್ಲಿ ಸಿಗೋಂಥ ಸೌಲಭ್ಯಗಳನ್ನು ಮಕ್ಕಳು ಉಪಯೋಗಪಡಿಸ್ಕೋಬೇಕು. ಮತ್ತು ಪೋಷಕರು ಸಹಕಾರ ಮಾಡಿದ್ರೆ ಯಾವ ಶಾಲೆಗಳಿಗಿಂತ ಕಮ್ಮಿ ಏನಿಲ್ಲ ನಮ್ಮ ಶಾಲೆ ಅಂತ ಹೇಳ್ತಾ 12 ಮುಗಿಸ್ತೀವಿ.